ಕರ್ನಾಟಕ ಚಾಲಕರ ಒಕ್ಕೂಟವನ್ನು ಮಾಡಿಕೊಂಡಿದ್ದಾರೆ. ಮಹಿಳಾ ಒಕ್ಕೂಟ ನೋಡಿ, ಯಾವುದರಲ್ಲಿ ತಾಯಂದಿರು ಕಡಿಮೆ, ಎಲ್ಲದರೊಳಗೂ ನಿಮ್ಮದ ಮುಂದೆ, ಹೌದಲ್ಲ? ಆದ್ರೆ ನಾವು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತಂದೇಳಿ ತೋರಿಸಿರ್ತಕ್ಕಂಥ ಪ್ರಪ್ರಥಮ ಜಿಲ್ಲೆಯ ಮಹಿಳೆಯರು ಅಂದರೆ ಅದು ಬಾಗಲಕೋಟೆ ಜಿಲ್ಲೆಯ ಮಹಿಳೆಯರು. ನಮ್ಮ ಗುರುಗಳು ಹೇಳ್ತಿರ್ತಾರೆ, ಈ ದೇವನ ಸೃಷ್ಟಿಯಲ್ಲಿ ಭಾಳಷ್ಟು ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟರೆ ಒಂದೊಂದು ಕೊಟ್ಟಿರಂಗಿಲ್ಲ ಅಂತ ಹೇಳ್ತಾರೆ. ಒಬ್ಬರಿಗೆ ಕೈ ಕೊಟ್ಟಿರಂಗಿಲ್ಲ, ಒಬ್ಬರಿಗೆ ಕಾಲು ಕೊಟ್ಟಿರಂಗಿಲ್ಲ, ಒಬ್ಬರಿಗೆ ಕಣ್ಣು ಕೊಟ್ಟಿರಂಗಿಲ್ಲ, ಒಬ್ಬರಿಗೆ ಕಿವಿ ಕೊಟ್ಟಿರಂಗಿಲ್ಲ, ಒಬ್ಬ ಮತ್ತು ಇವೆಲ್ಲ ಕೊಟ್ಟಿರಂಗಿಲ್ಲ, ಒಬ್ರಿಗೆ ಇರಂಗಿಲ್ಲ, ಒಬ್ಬರಿಗೆ ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲ, ಮತ್ತು ತಲೆ ಇಲ್ದವ್ರಂಕರ್ ನಮ್ಮಂಥವ್ರು ಭಾಳ ಮಂದಿ ಸಿಗ್ತಾರೆ, ಹೌದಿಲ್ಲ? ಆದ್ರೆ ಈ ದೇವನ ಸೃಷ್ಟಿಯಲ್ಲಿ ಹೊಟ್ಟೆ ಇಲ್ಲಾರ್ದವ್ರು ಯಾರು ಜಗತ್ತಿನೊಳಗೆ ಅದಾರೆ? ಪ್ರಾಣಿಗಳಿಗೆ ಹಿಡ್ಕೊಂಡು ಮನುಷ್ಯರಿಗೆ ಹಿಡ್ಕೊಂಡು ಎಲ್ಲರಿಗೂ ಹೊಟ್ಟೆಯನ್ನು ಕೊಟ್ಟಿದ್ದಾನೆ. ಯಾಕೆ ಹೊಟ್ಟೆ ಕೊಟ್ಟಾನ ಭಗವಂತ ಅಂತಂದರೆ, ಎಲ್ಲರೂ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಬಂದಿರತಕ್ಕಂಥ 84 ಜೀವರಾಶಿಗಳು ಕೂಡ ದುಡಿದೇ ಉಣಬೇಕು ಅನ್ನುವಂಥದ್ದಕ್ಕಾಗಿ ಹೊಟ್ಟೆಯನ್ನು ಕೊಟ್ಟಿರ್ತಕ್ಕಂಥ. ದುಡಿದೇ ಉಣಬೇಕು, ದುಡಿಲಾರ್ದ ಏನೂ ಸಿಗಂಗಿಲ್ಲ. ಅದಕ್ಕೆ ದುಡಿಮೆ ದುಡ್ಡಿನ ತಾಯಿ ಅಂತ ಹೇಳ್ತಾರೆ. ನಾವು ಕಷ್ಟಪಟ್ಟು ದುಡಿಯೋದನ್ನು ಕಲಿಬೇಕು. ಮೈಗಳತನ ಕಲ್ತೀವಪ್ಪ ಅಂತಂದ್ರೆ ಏನೂ ನೆಡಾಕಿ ಜೀವನನ ನಡೆಯೋದು ಅಜ್ಜದ, ಇನ್ನು ಮತ್ತೆ ಮುಂದಿನ ನಡೆಯೋದಂಕರ ದೂರ ಹೋತು. ಹಾಗಾಗಿ ಇವತ್ತು ನಮ್ಮೆಲ್ಲ ತಾಯಂದರು ಅವ್ರ ಬೇಡಿಕೆಗಳನ್ನು ಕೇಳಿಕೊಂಡ್ರು, ನಮ್ಮನ್ನು ಸರ್ಕಾರದಾಗ ಸೇರಿಸ್ಕೊಡ್ರಿ. ಅವ್ರ ತಿಪ್ಪಲ್ಲ, ಅವ್ರಿಗೆ ಗೊತ್ತಿರ್ತದದೆಲ್ಲ. ಅವರು ಕೂಡ ಪ್ರಯತ್ನ ಮಾಡ್ತಾಯಿದ್ರು. ನಮ್ಮ ರಾಜ್ಯಾಧ್ಯಕ್ಷರು ಭಾಳ ವಿಸ್ತಾರವಾಗಿ, ಎಳೆಯಾಗಿ, ಸರಳವಾಗಿ ಅದಕ್ಕೆ ಆಳಕ್ಕೆ ಇಳಿದು ಮ್ಯಾಳಕ್ಕೆ ಬಂದು ಏನೆಲ್ಲ ಹೇಳಿದರು. ಅವರು ಹ್ಞೂ ಅಂತ ಅನ್ಬೋದಾಗಿತ್ತು. ಅವ್ರು ಹೇಳಿದರು, ಇಲ್ಲ, ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಾವೇನಾದರೂ ನಿಮಗೆ ಹೆಲ್ಪ್ ಮಾಡ್ಬೋದು, ಅದು ಸರ್ಕಾರದವರ ನಿಮಗೆ ಚಾಲಕರನ್ನಂತಂದೇಳಿ ನೇಮಕ ಮಾಡಿರಿ ಅಂದ್ರೆ ವಜ್ಜ ಆಗ್ತದ ಅಂತ. ಪ್ರಯತ್ನ ಮಾಡಿದ್ರೆ ಆಗ್ತದೆ, ಇದು ಇಲ್ಲ. ಪ್ರಯತ್ನ ಮಾಡೋದು ನಿಮ್ಮ ಪ್ರಯತ್ನ ನಿಮಗಿರ್ಬೇಕು. ಪ್ರಯತ್ನಕ್ಕೆ ಫಲ ಉಂಟು. ನೀವೆಲ್ಲ ಕೇಳಿರಲ್ಲ ಸಣ್ಣವರಿದ್ದಾಗ, ಯಾವುದು ಆಮೆ ಮತ್ತು ಮಲದ ಕತೆ, ಹೌದಿಲ್ಲ? ಮಲ ಅಂಥದ್ದು ಭಾಳ ಈ ಸ್ಪರ್ಧೆಯೊಳಗೆ ನಾನು ಗೆದ್ದು ಬಿಡ್ತೇನೆ, ಅದೇನು ದೊಡ್ಡಗದ್ದು ನನ್ನ ಕೈಯಿಂದ, ನನಗೆ ಓಡುವಂಥ ಶಕ್ತಿ ಅದ ಅಂತ. ಆಮೆಂತು ಆಯ್ತು ಪ್ರಯತ್ನ ಮಾಡೋಣ. ಎರಡೂ ಓಟಕ್ಕೆ ಹಚ್ಚಿದ್ರೆ ಯಾವುದು ಫಸ್ಟ್ ಬರಬೇಕು? ಅಲ್ಲ, ಮಲ ಬರ್ಬೇಕಿಲ್ಲ, ಮಲ ಬರ್ಬೇಕದಿಲ್ಲ. ಓಟದೊಳಗೆ ಸಾಮರ್ಥ್ಯದೊಳಗೆ ನೋಡಿದ್ರೆ ಮಲ ಬರ್ಬೇಕು. ಮಲ ಅಂತೂ ಇದಾಗಲೇ ಅರ್ಧ ಓಡಿ ಬಂದಿತ್ತು, ದಣಕೊಂಬಿಟ್ಟಿತ್ತು, ದಮ್ ಹತ್ತಿಬಿಟ್ಟಿತ್ತು. ನೀವು ಹೆಂಗೆ ಇಡೀ ಬಾಗಲಕೋಟೆ ಸುತ್ತ ಹರಿದು ಬಂದಿರಿ ನೋಡಿ. ಬಾಗಲಕೋಟೆ ಸುತ್ತರದ ಮೆರವಣಿಗೆ ಮಾಡ್ಕೊತ ನೀವೆಲ್ಲ ಭಾಳ ಅದ್ಭುತವಾಗಿ ನಿಮ್ಮ ಜೈಕಾರ, ನಿಮ್ಮೆಲ್ಲ ಬೇಡಿಕೆಯ ಒಂದಿಷ್ಟು ಎಲ್ಲ ವಿಚಾರಗಳನ್ನು ಹೇಳ್ಕೋತ ಬಂದರೆ ಎಲ್ಲರಿಗೂ ಮುಡಿತದೆ. ಈಗ ಏನಿಲ್ಲ ಅಂದರೂ ನಿಮ್ಮ ಜೈಕಾರ, ನಿಮ್ಮ ಈ ಸಂದೇಶ ಅರ್ಧ ರಾಜ್ಯಕ್ಕೆ ಮುಟ್ಟಿಬಿಟ್ಟದ, ಕರ್ನಾಟಕಕ್ಕೆ ಮುಟ್ಟಿಬಿಟ್ಟದ. ಈಗ ಅವ್ರ ಮ್ಯಾಲೆ ಕುಂತವ್ರು ನೋಡ್ಬೇಕೀಗ, ಅದನ್ನಷ್ಟ ಅಲ್ಲಿ ನೋಡಿ ಅವರು ಸೆಲೆಕ್ಟ್ ಮಾಡ್ಬೇಕೀಗ. ಅದು ಒಂದು ಬಾಕಿ ಉಳ್ದದ. ಈಗ ಅದು ಹಿಂಗೆ ದಣ್ಕೊಂತು ಓಡಿ ಬಂತು, ದಣ್ಕೊಂಡ ಒಂದು ಬೇವಿನ ಗಿಡದ ನೆರಳು ಬಿತ್ತು. ಆ ನೆರಳಿಗೆ ಬಂದು ಸ್ವಲ್ಪ ನಿಂತ್ಕೊಂತು, ಹಿಂಗೆ ನೋಡಿತು, ಕಾಣಲೇ ಇಲ್ಲಿಂದ. ಆಮೇಲೆ ಅವಾಗ ಮಲ ಅಂತೂ, ಇವ ಬರ್ಬೇಕು, ಇವ ಬರ್ಬೇಕಂದ್ರೆ 4 ದಿವಸ ಆಗುತ್ತಂತದ್ದು.
ಆಮೆ ಬರ್ಬೇಕಂದ್ರೆ 4 ದಿವಸ ಆಗತ್ತಂತ ಇದು ಸಣ್ಣಗೆ ಸಾವಕಾಶಾಗಿ ಪ್ರಯತ್ನ ಮಾಡ್ತಾ ಒಂದೊಂದು ಕಾಲು ಇಟ್ಕೊಂತ ಅದನ್ನು ದಾಟ ಹೋಗಿತ್ತು. ಅದು ಮಲ ನೋಡಿದ್ದೇ ಇಲ್ಲ. ಅದು ಯಾಕಂತಂದ್ರೆ ಅದು ಆಮೆಗೆ ಯಾವುದರ ಕಡೆಗೆ ಲಕ್ಷ್ಯ ಇತ್ತಂದರೆ ಮಲವನ್ನು ಸೋಲಿಸಬೇಕು ಅನ್ನೋದ್ರ ಕಡೆಗೆ ಲಕ್ಷ್ಯ ಇದ್ದಿದ್ದಿಲ್ಲ. ಮಲವನ್ನು ಸೋಲಿಸಿ ನಾನು ಗೆಲ್ಲಬೇಕಂತಂದು ಹೇಳಿದ ಕಡೆಗೆ ಲಕ್ಷ್ಯ ಇದ್ದಿದ್ದಿಲ್ಲ. ನಾನು ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು, ನನಗೆ ಕೊಟ್ಟಿರ್ತಕ್ಕಂಥ ಗುರಿಯನ್ನು, ಎಲ್ಲರೂ ನನ್ನ ಮ್ಯಾಗ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಆ ಗುರಿ ಮುಟ್ಟಬೇಕು ಅನ್ನೋದ್ರ ಕಡೆಗೆ ಲಕ್ಷ್ಯ ಇತ್ತು. ಅದು ಗೆದ್ದಿತ್ತು. ಇವತ್ತು ನಮ್ಮ ಮಹಿಳಾ ಒಕ್ಕೂಟದವರು ನಮ್ಮೆಲ್ಲ ಹೇಳಿದರು, ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು, ಇಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳು, ಗೌರವಾನ್ವಿತ ಗಣ್ಯ ವ್ಯಕ್ತಿಗಳು, ಆಮೇಲೆ ವಿಶೇಷ ನಮ್ಮ ಯಾರ ಬಂದಿದ್ರಲ್ರಿ ಸರ್, RTO ಸಾಹೇಬರು, ಅವರು ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಡ್ತೇವೆ ಅಂತ ಹೇಳಿದ್ರು. ಅವರೆಲ್ಲ ಹೇಳಿದರು. ನೋಡಿ, ಇದನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು. ಈ ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಅದನ್ನು ಬಳಸಿಕೊಳ್ಳುವಂಥ ರೀತಿ ನಾವು ತಿಳ್ಕೊಂಡು ಬಿಟ್ವಿ ಅಂದರೆ ನಾವೇ ನಿಜವಾಗಿರ್ತಕ್ಕಂಥ ಭಾಗ್ಯವಂತರು. ಹೆಂಗೆ ಬಳಸ್ಕೊಳ್ಬೇಕಂತಂದ್ರೆ ನಾವು ಸಂತೋಷವಾಗಿರಬೇಕು, ನಮ್ಮ ಹತ್ತಿರದವರು ಸಂತೋಷವಾಗಿರಬೇಕು, ಈ ಜಗತ್ತು ಸಂತೋಷವಾಗಿರಬೇಕು. ಜಗತ್ತನ್ನು ಹಾಳು ಮಾಡಲಾರ್ದಂಗೆ, ಜಗತ್ತನ್ನು ಕೆಡಿಸಲಾರ್ದಂಗೆ ಸಂತೋಷದಿಂದ ಇದ್ದುಕೊಂಡು ಜಗತ್ತನ್ನೂ ಸಂತೋಷ ಇಡ್ತಕ್ಕಂಥವನೇ ನಿಜವಾಗಿರ್ತಕ್ಕಂಥ ಸುಖಿ ಸಮಾಧಾನಿ ಅನ್ನುವಂಥದ್ದನ್ನು ಹೇಳ್ಕೊಂಡು ಬರ್ತಾರೆ. ನೀವು ಹಂಗೆ ಮಾಡೋಂಗಿಲ್ಲ. ನಿಮ್ಮ ಮನಸ್ಸಿನೊಳಗೆ ಬೇರೆನೇ ಇರ್ತೈತೆ. ಅದು ಏನೈತಂತ ಕೇಳ್ರಿ. ನೀವೆಲ್ಲ ಪೂಜಾ ಮಾಡಾಕತ್ತಿರ್ತೀರಿ, ಪೂಜಾ ಕೋಲ್ಯಾಗ ನಿಂತಿರ್ತೀರಿ. ಪೂಜಾ ಕೋಲ್ಯಾಗ ನಿಂತಂಥ ಸಂದರ್ಭದೊಳಗೆ ಹಿಂಗೆ ದೀಪ ಹಚ್ಚುತ್ತಿರ್ತೀರಿ. ಏನು ಹಚ್ತಿರ್ತೀರಿ? ದೀಪ ಹಚ್ಚುತ್ತಿರ್ತೀರಿ. ದೀಪ ಹಚ್ಚುವಂಥ ಸಂದರ್ಭದೊಳಗೆ ಮನಸ್ಸಿನೊಳಗೆ ಏನಿರ್ತದಂದ್ರೆ ಮಗ್ಗಲ ಮನೆಯ ಒಂದು ದೀಪ ಆರಲಿ ಅನ್ನುವಂಥ ವಿಚಾರ ಇರ್ತದೆ. ಎಲ್ಲಿ ನಮ್ಮ ಮನೆ ಬೆಳಕಾಗು, ಹೌದಲ್ಲ? ಆ ವಿಚಾರಗಳು ಬದಲಾಗಬೇಕು. ಇಲ್ಲ ರಾತ್ರಿ ಆತಂದ್ರೆ ಯಾರು ಮನೆ ಮ್ಯಾಗ 2 ನಿಂಬೆ ಹಣ್ಣು ಒಗದ್ನೆ ಗೊತ್ತೈತೇನ್ರಿ ನಿಮ್ಗೆ? ನೀವೆಲ್ಲ ನೋಡ್ದಾರದ್ರಿ, ಗೊತ್ತಿದ್ದಾರದ್ರಿ ನೀವು. ಆ ನಿಂಬೆ ಹಣ್ಣು ಒಗೆದ್ರಂದ್ರೆ ಆಗೋದಾರ ಏನದು? ವಿಚಾರ ಮಾಡ್ರಿ. ನಿಂಬೆ ಹಣ್ಣು ಒಗೆದ ಆ ನಿಂಬೆ ಹಣ್ಣು ನೋಡಿ ಎಷ್ಟೋ ಮಂದಿ ಗಾಬರಿಯಾಗಿ ಮತ್ತು ಶಿವಾಯನ ಅಮ್ಮ ಹತ್ತೆ ಬಿಟ್ಟಾರ ಮ್ಯಾಕ. ಆದರೆ ಯಾವುದಕ್ಕೂ ಕೂಡ ಧೈರ್ಯಗುಂದಬಾರ್ದು, ಎದೆಗುಂದಬಾರ್ದು. ಧೈರ್ಯದಿಂದ ಮುನ್ನುಗ್ಗುವಂಥ ಕೆಲಸವನ್ನು ಮಾಡಬೇಕು. ಹಾಗಾದರೆ ಮಾತ್ರ, ಧೈರ್ಯದಿಂದ ಮುನ್ನಡೆದರೆ ಮಾತ್ರ ನಮಗೆ ಆಮೆಯ ಥರ ಯಶಸ್ಸು ಸಿಗಲಿಕ್ಕೆ ಸಾಧ್ಯವಾಗ್ತದೆ. ನೋಡ್ರಿ, ನೀವೆಲ್ಲ ಈಗ ಶ್ರಾವಣ ಮಾಸ ಅಲ್ಲ ಇದು, ಶ್ರಾವಣ ಮಾಸ. ಈಗ ಬರ್ತಕ್ಕಂಥ ಹಬ್ಬ ಯಾವುದ್ರಿ? ಗಣಪತಿ ಹಬ್ಬ, ಹೌದಲ್ಲ? ಗಣಪತಿ ಹಬ್ಬ ಬರ್ತದೆ. ಯಾರೋ ಹೋಗಿ ಗಣಪತಿ ಕೇಳಿದ್ರಂತ. ಗಣಪತಿ ಏನು ಭಾರಿ ಇರ್ತೀಯಲ್ಲ, ಒಂದು ಇರೋದು 5 ದಿವಸ ಇರ್ತಿದ್ದೆ, ಏನು ನಿನ್ನ ವರ್ಚಸ್ಸು, ಏನು ನಿನ್ನ ಮುಂದೆ ಪಟಾಕಿ, ಭಾರಿ ಜೋರದೀಪ. ಅವಾಗ ಗಣಪತಿ ಅನ್ನಂತ ಅದೆಲ್ಲ ತೊಗೊಂಡು ಏನು ಮಾಡ್ತೀಯಲ್ಲ ಗೊತ್ತಾಯ್ತು ನನಗೆ, ತಿಳಿದೈತೆ ಅಂದ. ಅಲ್ಲ, ಇಷ್ಟು ಜೋರದಿಲ್ಲ, ಏನಾರ ತಿಳಿದೈತೆ ನಿನಗೆ? ಎಲ್ಲ ತಿಳಿದೈತೆ ನನಗೆ ಅಂದ. ಏನಾರ ತಿಳಿದೈತೆ ಹೇಳಿ ನಿನಗಂತಂದೇಳಿ ಒಬ್ಬ ಕೇಳ್ದಂಗೆ ಅವ ಹೇಳಿದಂತ. ನೋಡು, ಮನುಷ್ಯನಾದ ಬಳಿಕ ಇಷ್ಟು ತಿಳ್ಕೊಬೇಕು. ಯಾರು ಇವತ್ತು ಹೊತ್ತು ಮೆರೆಸ್ತಾರಲ್ಲ, ಮ್ಯಾಕ್ ಕುಂದರ್ಸಿ ಮೆರೆಸ್ತಾರಲ್ಲ, ಅವರ ಒಂದು ದಿನ ಎತ್ತಿ ಒಗದು ಮುಳುಗಿಸ್ತಾರೆ ಅನ್ನೋದು ತಿಳ್ಕೊಬೇಕಂತ. ಒಂದು ದಿನ ಮುಳುಗಿಸ್ತಾರ. ಅದಕ್ಕಾಗಿ ಒಂದು ಸ್ವಲ್ಪ ತಿಳುವಳಿಕೆ ಇರಬೇಕು ಮನುಷ್ಯನಲ್ಲಿ. ಒಂದಿಷ್ಟು ಬದಲಾವಣೆ ಆಗಬೇಕು. ಏನು ಬದಲಾವಣೆ ಆಗಬೇಕಂದ್ರೆ ವಿಕಾಸ ಆಗಬೇಕು, ಬದುಕು ವಿಕಾಸ ಆಗಬೇಕು, ವಿಕಾರ ಆಗಬಾರ್ದು. ಹಾಗಾಗಿ ನೋಡಿ, ನಮ್ಮ ಮಹಿಳೆಯ ಸಾಧಕರಲ್ಲಿ ಯಾವುದಕ್ಕೆ ಕಡಿಮೆ ಇದ್ದಾರೆ ಹೇಳಿ? ರಾಷ್ಟ್ರಪತಿಗಳಾಗಿದ್ದಾರೆ, ರಾಜ್ಯಪಾಲರಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ಅಷ್ಟೇ ಏಕೆ, ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿದ್ದಾರೆ. ಹಾಗೆ ಮೇಲೆ ಗಗನದ ಎತ್ತರಕ್ಕೂ ಕೂಡ ಹೋಗಿರ್ತಕ್ಕಂಥವ್ರು, ಕಲ್ಪನಾ ಚಾವ್ಲಾ ಅಂಥವರು,
ಇಂದಿರಾ ಗಾಂಧಿ ಅಂಥವರು, ಕಿರಣ್ ಬೇಡಿ ಅಂಥವರು, ಎಷ್ಟು ಮಂದಿ ಇಲ್ಲ ಮಹಿಳೆ ಸಾಧಕರಲ್ಲಿ. ನೋಡಿ ಅವರೆಲ್ಲ ಮಹಿಳೆಯರಲ್ಲ, ಅವರೆಲ್ಲ ನಮಗೆಲ್ಲ ಮಾದರಿ. ಹಾಗೆ ಒಂದು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಸ್ವತಂತ್ರದ ಪೂರ್ವದಲ್ಲಿ ಅಲ್ಲಿ ಹಾಗೆ ಹೋಗಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹಾಗೆ 12ನೇ ಶತಮಾನಕ್ಕೆ ಬಂದ್ರೆ ಅಕ್ಕ ಮಹಾದೇವಿ, ಸತ್ಯಕ್ಕ, ಪ್ರಾಮಾಣಿಕತೆಯಿಂದ ಇಡೀ ಜಗದ ನಮ್ಮೊಬ್ಬ ತಾಯಿ ಹೇಳಿದ್ಲಲ್ಲ, ನಾವು ಚಾಲಕರು ಭಾಳಷ್ಟು ಸ್ವಚ್ಛವನ್ನು ಇಡುವಂಥವ್ರು, ಬರೇ ಮನೆ ಕಸ ಹೊಡೆಯೋದಷ್ಟ ನಮಗೆ ಗೊತ್ತಿಲ್ಲ. ಅವ್ರು ಹೇಳ್ತಾಳೆ ಸತ್ಯಕ್ಕ, ಅರ್ಚನೆ ಪೂಜೆ ನೇಮವಲ್ಲ, ಸೈಲೆಂಟ್, ಅರ್ಚನೆ ಪೂಜೆ ನೇಮವಲ್ಲ, ಜಪ ತಪ ನೇಮವಲ್ಲ, ಪರದನ ಪರಸ್ತ್ರೀ ಎರಗುದಿಪ್ಪುದೇ ನೇಮ ಶಂಗು ಜಕ್ಕೇಶ್ವರನಲ್ಲಿ ಕಾಣ ಅಂತ ಹೇಳ್ಕೊಂಡು ಬರ್ತಾರೆ. ಯಾವುದು ನೇಮ ಅಂತಂದರೆ ಪೂಜೆ ಮಾಡೋದು ಒಂದು ನೇಮ, ಈ ಪುನಸ್ಕಾರ ಮಾಡೋದೊಂದು ನೇಮ, ಅರ್ಚನೆ ಮಾಡೋದೊಂದು ನೇಮ ಅಂತಂದೇಳಿ ನೀವು ಅಂತಿರಲ್ಲ, ಇವು ಯಾವ ನೇಮ ಅಲ್ಲ. ನೇಮ ಯಾವುವು ಅಂದರೆ ಪರದನ, ಇನ್ನೊಬ್ಬರ ದನ, ಇನ್ನೊಬ್ಬರ ಸಂಪತ್ತು ಕನ್ನ ಹಾಕುವಂಥ ದನ, ಅದು ನೇಮ ಅಲ್ಲ, ಅದು ನಮ್ಮದಲ್ಲ ಅಂತ. ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ನೋಡುವಂಥ ಬೇರೆ ಭಾವ, ಅದು ನಮ್ಮಲ್ಲಿ ಇರಬಾರ್ದು ಅಂತ. ಅದೇ ನಿಜವಾಗಿರ್ತಕ್ಕಂಥ ನೇಮ, ಅದೇ ಸತ್ಯಕ್ಕೆ ಹೇಳ್ತಾಳೆ ಶಂಭು ಜಕ್ಕೇಶ್ವರನಲ್ಲಿ ನಿಜ ನೇಮ ಅಂತ ಹೇಳ್ತಾರೆ. ಹಾಗಾಗಿ ನಾವು ನೇಮವನ್ನು ಪಾಲನೆ ಮಾಡಬೇಕು. ಈ ರಾಷ್ಟ್ರಕ್ಕಾಗಿ, ಈ ನಾಡಿಗಾಗಿ, ಈ ದೇಶಕ್ಕಾಗಿ ಏನನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಬೇಕಾಗ್ತದೆ. ಅಂದಾಗ ಮಾತ್ರ ನಮ್ಮ ಬದುಕು ಬಂಗಾರವಾಗಲಿಕ್ಕೆ ಸಾಧ್ಯವಾಗ್ತದೆ. ಬಸವಣ್ಣನವರು ನೋಡ್ರಿ, ಎಷ್ಟು ಸರಳ ಬದುಕಿದ್ರು, ಭಾಳ ನಿರಾವಲಂಬನೆಯಾಗಿ ಬದುಕಿದ್ರು. ಮಂತ್ರಿಯಾಗಿದ್ದರ್ರಿ ಅವರು. ಏನಾಗಿದ್ರು? ಮಂತ್ರಿಯಾಗಿದ್ದರು. ಬಿಜ್ಜಳ ಮಹಾರಾಜನ ಆಸ್ಥಾನದೊಳಗೆ ಮಂತ್ರಿ ಆಗಿದ್ದರು ಅವರು. ಅಂಥ ಮಂತ್ರಿ ಇರ್ತಕ್ಕಂಥ ಒಬ್ಬರಿಗೆ ಮಂತ್ರಿ ಸ್ಥಾನ ಸಿಕ್ಕರಂದ್ರೆ ಈಗ ಏನೆಲ್ಲ ಆಗಿಬಿಡ್ತದೆ. ಈಗ ನಿಮಗೆಲ್ಲ ಗೊತ್ತದ ಎಲ್ಲ. ಆ ಮಂತ್ರಿ ಆಗಿದ್ದರೂ ಕೂಡ ಆ ಅರಮನೆಯನ್ನು ಬೇಡ ಅಂತಂದೇಳಿ ಧಿಕ್ಕರಿಸಿದ ಬಸವಣ್ಣ. ಆ ಯಾವುದೇ ಸಂಪತ್ತು ಬೇಡ ಅಂತಂದೇಳಿ ಧಿಕ್ಕರಿಸಿದ ಬಸವಣ್ಣ. ಏನು ಬೇಡ, ನನಗೆ ಏನು ಬೇಕಂದರೆ ಎಲ್ಲರ ಜೊತೆಗೆ ಸಮತಾ ಭಾವದಿಂದ ಇರುವಂಥ ಭಾವ ಕೊಟ್ಟು ಬಿಡು, ನಾನು ಆನಂದದಿಂದ ಇರ್ತೀನಿ ಅನ್ನುವಂಥ ಮಾತನ್ನು ಕಲ್ಯಾಣದಲ್ಲಿ ಬಸವಣ್ಣ ಹೇಳ್ತಾನೆ. ಹಾಗಾಗಿ ಕಲ್ಯಾಣ ಆಯ್ತದು, 12ನೇ ಶತಮಾನದಲ್ಲಿ ಕಲ್ಯಾಣ ಆಯ್ತದು. ಅಂಥ ಕಲ್ಯಾಣಗಳನ್ನು ನಾವೆಲ್ಲಾದರೂ ಕಾಣಬೇಕು, ನೋಡಬೇಕು, ಕೂಡಬೇಕು. ಒಂದಾಗಿ ಎಲ್ಲರೂ ಕೂಡಿರುವಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇವತ್ತು ವಿಶೇಷವಾಗಿ ನಮ್ಮ ತಾಯಂದರು, ನಮ್ಮೆಲ್ಲ ಹಿರಿಯ ಚಾಲಕರು ಎಲ್ಲರೂ ಕೂಡಿದಿರಲ್ಲ. ನಮಗೆ ಇದನ್ನು ನೋಡಿ ಅನಿಸಕತ್ತದ ಯಾವುದು ಕಲ್ಯಾಣ ಅಂತಂದ್ರೆ ಅಲ್ಲಿ 12ನೇ ಶತಮಾನದಲ್ಲಿ ಕೂಡಿರ್ತಕ್ಕಂಥ ಬಸವಣ್ಣನವರು ಕೂಡಿಸಿರ್ತಕ್ಕಂಥ ಜನಸಂಖ್ಯೆಯನ್ನು ನೋಡಿ ಲಕ್ಷದ ಮೇಲೆ 96,000 ಗಣಗಳು, 770 ಜನರು, ಇವರೆಲ್ಲ ಅಲ್ಲಿ ನಿತ್ಯದಲ್ಲಿ ಪ್ರಸಾದವನ್ನು ಮಾಡ್ತಿದ್ರಂತೆ. ಅಷ್ಟೆಲ್ಲರನ್ನು ಕೂಡಿಸುವಂಥ ವ್ಯವಸ್ಥೆ ಅಂದು ನಡೆದಾಗ ಇವತ್ತು 21ನೇ ಶತಮಾನದಲ್ಲಿ ಎಲ್ಲರನ್ನ ಕೂಡಿಸಿಕೊಂಡು ಎಲ್ಲರಿಗೂ ಎಲ್ಲ ಥರದ ಸೌಕರ್ಯಗಳು, ಸವಲತ್ತುಗಳು, ಎಲ್ಲ ಸರ್ಕಾರದ ಸರಿಯಾದ ಸವಲತ್ತುಗಳು ಒದಗಬೇಕು ಅನ್ನುವಂಥ ಒಂದು ವಿಚಾರದ ನಿಜವಾದ ಕಲ್ಯಾಣ ಎಲ್ಲಿ ನಡೆದಂದ್ರೆ ಇಲ್ಲಿ ಬಾಗಲಕೋಟೆಯ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಅವ್ರು ಭಾಳ ಹೇಳಲಿಲ್ಲ, 7 ಮಾತು ಹೇಳಿದರು. ಏನು? ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಇದಿರು ಅಳಿಯಲು ಬೇಡ, ತನ್ನ ಬನ್ನಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ನೋಡ್ರಿ, ಈ 7 ಮಾತುಗಳು ನಾವೆಲ್ಲ ತಿಳಿದುಕೊಳ್ಬೇಕು. ಈ 7 ಮಾತುಗಳಿಂದನೇ ಇಡೀ ಸಂವಿಧಾನ ಸೃಷ್ಟಿಯಾಗಿದ್ದೇ ಈ 7 ಮಾತುಗಳಿಂದ ಅನ್ನುವಂಥದ್ದನ್ನು ನಾವೆಲ್ಲ ತಿಳಿದುಕೊಳ್ಬೇಕು. ಈಗಾಗಲೇ ಸಮಯ ಭಾಳಾಗಿದೆ, ಭಾಳಷ್ಟು ವಿಚಾರಧಾರೆಗಳು ಇದ್ದರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮೆಲ್ಲ ಆಟೋ ಚಾಲಕರ ಸಂಘದ ತಾಯಂದರು ಗಟ್ಟಿಯಾಗಿ ನಿಂತಾರೆವ. ನೀವು ಗಟ್ಟಿಯಾಗಿ ನಿಂದ್ರೆ ನೀವು
ಗಟ್ಟಿಯಾದಾಗ ದೇವ್ರು ಬೆಟ್ಟಾಗೋದು. ಯಾವಾಗ ಬೆಟ್ಟಾಗದ? ಗಟ್ಟಿಯಾದಾಗ ಬೆಟ್ಟಾಗೋದು. ನಿಂತು ಬಿಡೋದಂಗೆ ಹೆಂಗೆ ನಿಂದಿರೋದು? ತೊಯ್ಸ್ಕೊಂಡು ನಿಂದಿರೋದು. ತೊಯ್ಸ್ಕೊಂಡು ನಿಂತವ್ರಿಗೆ ಎದ್ರದ್ದು ಭಯ ಇರ್ತದ್ರಿ? ಮಿಂಚಿನ ಭಯ ಇಲ್ಲ, ಗುಡುಗಿನ ಭಯ ಇಲ್ಲ, ಶಿಡ್ಲಿನ ಭಯ ಇಲ್ಲ, ಯಾವುದೂ ಭಯ ಇಲ್ಲ. ಮತ್ತು ವಿಶೇಷವಾಗಿ ನೀವೆಲ್ಲ ಗಟ್ಟಿಯಾಗಿ ನಿಂತಿರಂದ ಮ್ಯಾಗ ಆ ಭಗವಂತ ಸರ್ಕಾರ ನಿಮ್ಮ ಮಾನ್ಯತೆಗೆ ಆ ಒಂದು ಮನ್ನಣೆಯನ್ನು ಕೊಟ್ಟು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟೇ ಕೊಡ್ತದೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹೇಳಿ, ಅದೇ ಹೇಳ್ತಾರಲ್ಲ, ಸಮಯದ ಅಭಾವ ನಿಮ್ಮೆಲ್ಲರ ಸ್ವಭಾವ ಅರಿತು ಮಾತನಾಡದಿದ್ದರೆ ಕಡಿಮೆಯಾಗುವುದು. ಬಿಜಾಪುರ ಜಿಲ್ಲಾ ಇಟಗಿ ಸ್ವಾಮಿಗಳು ಪ್ರಭಾವ ಅನ್ನುವಂಗೆ ಗುರುಗಳು ಅಪ್ಪಣೆ ಕೊಡ ಕಳಿಸಿದ್ರು. ಕೊಪ್ಪಳ ಜಗದ್ಗುರು ಮಹಾಸನ್ನಿಧಿ ಅವರು ನಮ್ಮ ಬಾಗಲಕೋಟೆಯ ನಮ್ಮ ಕರ್ನಾಟಕ ಚಾಲಕರ ಯುವಕ ಸಂಘದ ಮೇಲೆ ಬಹಳ ಅಪಾರವಾಗಿರ್ತಕ್ಕಂಥ ಪ್ರೀತಿ. ಎಷ್ಟು ಪ್ರೀತಿ ಅಂದ್ರೆ ಅದು ಹೇಳಲಾಗದಷ್ಟು ಪ್ರೀತಿ. ಅಷ್ಟು ಅಪೂರ್ವ ಅಂತಃಕರಣ. ಅವರು ಬ್ಯುಸಿ ಭಾಳ, ಯಾವುದಕ್ಕೂ ಕೂಡ ಒಂದು ಸ್ವಲ್ಪ ಶೆಡ್ಯೂಲ್ ಇದ್ದಿದ್ದಿಲ್ಲ. ಹಾಗಾಗಿ ನಾನು ಕೂಡ ದೊಡ್ಡಾಳಕ್ಕೆ ಪುರಾಣಕ್ಕಿದ್ದೆ, ಕಾರ್ಯಕ್ರಮಕ್ಕಿದ್ದೆ. ಇಲ್ಲ, ನೀವು ನಮ್ಮ ಬಾಗಲಕೋಟೆಯಲ್ಲಿ ನಡ್ತಕ್ಕಂಥ ಅವಳಿ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆನೇ ಇದು ನಮ್ಮದೇ ಜಿಲ್ಲೆನೇ ಇದು. ನಾವು ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಒಂದೇ ಜಿಲ್ಲೆದವ್ರು. ಅದಕ್ಕೆ ಅಲ್ಲಿ ಇಟಗಿ ಸ್ವಾಮಿಗಳದರ ಹೋಗಿ ಬರ್ರಿ ಅಂತ ನಮಗೆ ಕಟ್ ಕಳಿಸಿದ್ರು. ಹೋಗಿ ಬರ್ರಿ ಅಂತ ನಮಗೆ ಹೇಳಿದರು. ಅವಾಗ ಇಲ್ಲಿ ಬಂದು ನೋಡಿದೆ, ಭಾಳ ಖುಷಿ ಆಯಿತು. ಆಮೇಲೆ ಮತ್ತೆ ತಪ್ಪುಗಳು ಫೋನ್ ಹಚ್ಚಿ ಹೇಳಿದರು. ಬೆಳಗ್ಗೆ ಕೇಳಿದ್ರು, ಮತ್ತು ಹೋಗಿರಿಲ್ಲ ನೀವು ಕರೆಕ್ಟ್ ಟೈಮ್ಗೆ? ಹ್ಞೂ ರೀ ಬುದ್ಧಿ ಬಂದೇನು ರೀ. ಮತ್ತು ಇವ್ರನ್ನ ಫೋನ್ ಹಚ್ಚಿದೀವಿ, ನಾಗರಾಜ ಯಾರೋ ಫೋನ್ ಹಚ್ಚಿದ್ರು, ಅಧ್ಯಕ್ಷರು ಮಾತಾಡಿದ್ರು. ಏನರಪ್ಪ ಚಲೋ ಆಯ್ತಾನ ಅಂದೆ. ನಾನು 8ಕ್ಕೆ ಬಂದೀನಿ. ಎಷ್ಟಕ್ಕೆ ಬಂದೀನಿ? ನೀವಿನ್ನ ಬಂದೇ ಇಲ್ಲ. ನಮ್ದು 8 ಗಂಟೆಯಿಂದ ಏನೂ ಇಲ್ಲ ಇಲ್ಲಿನ, ಸುಮ್ಮ ಕೂತೀವಿ ನಾವು. ನೀವು ಮುಗಿಸಿರಿಲ್ಲ ಬೆಳಗಿಂದ? ಏನು ನಾಷ್ಟ ಮುಗಿಸಿರಿ? ಮಧ್ಯಾಹ್ನದ್ದು ಮುಗಿಸ್ತೀರಿ ಇಲ್ಲಕ್ಕಂದ್ರೆ ಬೆಳಗಿಂದು ಇಲ್ಲ, ಮಧ್ಯಾಹ್ನದ್ದು ಇಲ್ಲ, ಹಂಗೆ ಕುಂತೀವಿ ನಾವು. ಹಂಗೆ ಬಸ್ತಾನೆ ನಮ್ಮದೆಲ್ಲ. ಕಷ್ಟ, ಭಾಳ ಕಷ್ಟ ವಾಜ್ಯ ಆಗುತ್ತದೆ. ಅಪ್ಪಗಳು ಅಪ್ಪಣೆ ಮಾಡಿದರು. ಹಾಗಾಗಿ ಅಲ್ಲೇ ಕುಷ್ಟಗಿಲಿಂತ್ರ ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಬಂದೆ, ಭಾಳ ಖುಷಿ ಅನ್ನಿಸ್ತು. ಗುರುಗಳು ಕೂಡ ಹೇಳಿದರು, ನಿಮ್ಮೆಲ್ಲರ ಬಗ್ಗೆ ಭಾಳಷ್ಟು ಪ್ರೀತಿ ಇದೆ. ಅವರು ಕೂಡ ಒಂದು ದಿನ ದಯಮಾಡಿಸ್ತಾರೆ. ನೀವೆಲ್ಲ ನಿಮ್ಮ ಬೇಡಿಕೆ ಆದಷ್ಟು ಬೇಗನೆ ಈಡೇರಲಿ. ಅವರ ಕಾರ್ಯಕ್ರಮ ಭಾಳಷ್ಟು ವಿಶೇಷವಾಗಿ ಅದು ಯಶಸ್ಸು ಕಾಣಲಿ ಅಂತಂದೇಳಿ ಕೊಪ್ಪಳ ಜಗದ್ಗುರು ಗವಿಸಿದ್ದೇಶ್ವರ ಮಹಾಪಂಗಳವರು ಅಪ್ಪಣೆಯನ್ನು ಕೊಡಿಸಿದ್ದಾರೆ. ಅವರು ವಾಕ್ಯದಂತೆ ನಿಮ್ಮೆಲ್ಲರ ಇಷ್ಟಾರ್ಥಗಳು ಬೇಗನೆ ಈಡೇರ್ತವೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ನೋಡು, ನೀವು ಭಾಳ ದೊಡ್ಡವ್ರವ, ನೀವೇನದ್ರಲ್ಲ ಭಾಳ ದೊಡ್ಡವ್ರು. ನೀವು ಎಲ್ಲನೂ ನಿಮ್ಮದ ನೋಡ್ರಿ. ಇವರು ಅಷ್ಟು ಭಾಳದವ್ರು. ಇವರು 12 ಅಮಾಸಿನ ಇವ್ರವ್ರಿ, 12 ಹುಣಿವನು ಇವ್ರವ್ರಿ. ಎಲ್ಲನೂ ಇವ್ರಿಗೆ ಕೊಟ್ಟಾರ. ನಿಮ್ಗೇನೈತ್ರಿ? ನಾ ಏನು ಹೇಳಂಗಿಲ್ಲ, ನಿಮ್ಗೆ ಗೊತ್ತಿದ್ದ ಐತದ. ಅದಕ್ಕೆ ಮತ್ತು ಆ ತಾಯಂದ್ರ ಶಕ್ತಿ ಭಾಳ ದೊಡ್ಡದ. ಅದಕ್ಕೆ ಹೇಳ್ತಾರಲ್ಲ, ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು, ಜಗತ್ತನ್ನೇ ತೂಗಬಲ್ಲದು. ಆ ಹರಿಹರ ಬ್ರಹ್ಮಾದಿಗಳನ್ನು, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು, ಅಂಥ ತ್ರಿಮೂರ್ತಿಗಳನ್ನು ನಮ್ಮವ್ವ ಬರೇ ಒಂದಿಷ್ಟು ಪಾದೋದಕ್ಕೆ ನೀರಿನಿಂದ ತನ್ನ ಉಡಿಲಿನೊಳಗೆ ಹಾಕ್ಕೊಂಡು ನಮ್ಮ ತಾಯಂದ್ರು ಆಡಿಸ್ಯಾರ ಅಂತಂದ್ರೆ ಆ ತಾಯಂದ್ರ ಶಕ್ತಿ ಎಷ್ಟು ದೊಡ್ಡದ ಅನ್ನುವಂಥದ್ದನ್ನು ತಿಳ್ಕೊಬೇಕು. ನಮ್ಮ ಇಸ್ಲಾಂ ಧರ್ಮದ ಗುರುಗಳಾಗಿರ್ತಕ್ಕಂಥ ಪೈಗಂಬರರು ಕೂಡ ಭಾಳ ಚಂದ ಒಂದು ಮಾತು ಹೇಳ್ತಾರೆ. ಎಷ್ಟು ಚಲೋ ಹೇಳ್ತಾರ ಅಂತಂದ್ರೆ ನಿಮಗೆ ತಿಳಿದಿರಲಿ. ಏನು ಅಂತಂದ್ರೆ, ನೋಡಪ್ಪ, ಸ್ವರ್ಗ ಮ್ಯಾಲೈತಿ ಕೆಳಗೈತಿ ಅಂತ ಹುಡುಕ್ಯಾಡಕ್ಕೆ ಹೋಗಬೇಡ, 14 ಲೋಕಗಳನ್ನು ಸುತ್ತಾಡಕ್ಕೆ ಹೋಗಬೇಡ. ಆ ಪೈಗಂಬರಲ್ಲಿರ್ತಕ್ಕಂಥ ಎಂಥ ವಿಶ್ವಾಸ ನಾವೆಲ್ಲ ತಿಳ್ಕೊಬೇಕು. ಅವರಂತಾರೆ, ಸ್ವರ್ಗವನ್ನು ಹುಡುಕಾಡಲಿಕ್ಕೆ ಮೇಲೆ ಹೋಗ್ಬೇಡ, ಕೆಳಗೂ ಹೋಗ್ಬೇಡ, ಮಾಕ ಸಾನ್ನಿಧ್ಯ ಮೇ ಜನ್ನತ ಎನ್ನುವಂಥ ಮಾತನ್ನು ಪೈಗಂಬರ್ ಹೇಳ್ಕೊಂಡು ಬರ್ತಾರೆ. ಅಂದರೆ ತಾಯಿಯ ಪಾದದ ಸನ್ನಿಧಿಯ ಕೆಳಗೆ ಸ್ವರ್ಗ ಇದೆ ಅನ್ನುವಂಥದ್ದನ್ನು ಪೈಗಂಬರ್ ಹೇಳ್ಕೊಂಡು, ಸಂಸ್ಕೃತಕಾರರು ಭಾಳ ಚಂದ ಹೇಳ್ಕೊಂಡು ಬರ್ತಾರೆ. ಭೂ ಪ್ರದಕ್ಷಿಣ ಷಟ್ಕೇಣ ಕಾಶಿ ಯಾತ್ರೆ ನುತೇನು ಚ ಸೇತು ಸ್ನಾನ ಶತೈರಶ್ಚ ಮಾತೃವಂದನಂ ತತಃ ಅಂತ ಹೇಳ್ತಾರೆ. 6 ಸಲ ಭೂಮಿಯನ್ನು ಸುತ್ತಿದ್ರ ಭೂ ಪ್ರದಕ್ಷಿಣ ಷಟ್ಕೇನ, ಕಾಶಿ ಯಾತ್ರೆ ನುತೇನು ಚ 3 ಸಲ ಕಾಶಿ ಯಾತ್ರೆಯನ್ನು ಮಾಡಿದ್ರ ಎಷ್ಟು ಪುಣ್ಯ ಬರ್ತದಲ್ಲ ನಿನಗೆ. 7 ಜನ್ಮದ ಪಾಪ ಪರಿಹಾರ ಆಗಿ 14 ಜನ್ಮದ ಪುಣ್ಯ ಪ್ರಾಪ್ತವಾಗ್ತದ ಅಂತ ಹೇಳ್ತದೆ. ಮತ್ತು ಮುಂದುವರೆದು ಹೇಳ್ತಾರ, ಮಾತೃವಂದನಂ ತತಃ,
ಇಷ್ಟೆಲ್ಲ ಮಾಡ್ಬೇಕಂದ್ರೆ ಭೂಮಿ ಸುತ್ತಬೇಕಂದ್ರೆ ಭಾಳ ಸಮಯ ಬೇಕಾಗ್ತದ, ಭಾಳ ರೊಕ್ಕ ಬೇಕಾಗ್ತದ. ಹಾಗೆ ಕಾಶಿ ಯಾತ್ರೆ ಮಾಡ್ಬೇಕಂದ್ರೂ ಕೂಡ 3 ಸಲ ಹೋಗ್ಬೇಕಂದ್ರೂ ಕೂಡ ನಿಮಗೆ ಭಾಳ ಸಮಯ ಬೇಕಾಗ್ತದೆ. ಇಷ್ಟೆಲ್ಲ ಫಲ ದೊರಕಬೇಕಾಗಿತ್ತಂದ್ರೆ ನೀನೇನು ಮಾಡೋದು ಬೇಡಪ್ಪ. ನಿನ್ನನ್ನು ನಮ್ಮನ್ನು ಎಲ್ಲರನ್ನ ಹಡ್ದಿರ್ತಕ್ಕಂಥ ಹೊತ್ತು ಹೆತ್ತು ಸಾಕಿ ಸಲುವಿರ್ತಕ್ಕಂಥ ಆ ತಾಯಂದ್ರ ಪಾದಕ್ಕೆ ಒಂದು ಸಲ ನಮಸ್ಕಾರ ಮಾಡಿದ್ರು ನಿನ್ನೆಲ್ಲ ಪಾಪ ಪರಿಹಾರ ಆಗ್ತದೆ, ಪುಣ್ಯ ಪ್ರಾಪ್ತವಾಗ್ತದ ಅಂತ ಹೇಳ್ತದೆ. ತಾಯಿ ಅಂದ್ರೆ ಪಾದಕ್ಕೆ ಒಂದು ಸಲ ನಮಸ್ಕಾರ ಮಾಡಿದ್ರೆ 7 ಜನ್ಮದ ಪಾಪ ಪರಿಹಾರ ಆಗಿ 14 ಜನ್ಮದ ಪುಣ್ಯ ಪ್ರಾಪ್ತವಾಗ್ತದ ಅನ್ನುವಂಥದ್ದನ್ನು ಸಂಸ್ಕೃತಕಾರರು ಹೇಳ್ಕೊಂಡು ಬರ್ತಾರೆ. ಅಂತಹ ತಾಯಂದ್ರ ಈ ಚಾಲಕರ ಒಕ್ಕೂಟ ಮಹಾ ಸಮಾರಂಭ ಭಾಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿರ್ತಕ್ಕಂಥದ್ದಾಗಿದೆ. ಯಾಕಂದ್ರೆ ಭಾಳಷ್ಟು ನಿಮ್ಮ ಮೆರವಣಿಗೆ, ಭಾಳಷ್ಟು ವಿಚಾರಧಾರೆಗಳು ಇಲ್ಲಿ ಕೇಳಿದ್ರೆ ಮೈ ರೋಮಾಂಚನ ಅನ್ನಿಸ್ತದೆ. ಅದಕ್ಕೆ ಹೇಳುವಂಥ ಮಾತೇನು ಅಂತಂದ್ರೆ ಬುದ್ಧ ಮನೆಬಿಟ್ಟಗಳಿಗೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾತನಾಡಿರ್ತಕ್ಕಂಥ ಗಳಿಗೆ, ಸ್ವಾಮಿ ವಿವೇಕಾನಂದರು ದೇಶ ಕೀರ್ತಿಯನ್ನ ಗಗನದೆತ್ತರಕ್ಕೆ ಏರಿಸಿರ್ತಕ್ಕಂಥ ಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಗಳಿಗೆ, ಬಾಪೂಜಿ ನಮ್ಮ ಸುಂದರವಾಗಿರ್ತಕ್ಕಂಥ ದೇಶವನ್ನು, ನಮ್ಮೆಲ್ಲ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಆ ಶುಭಗಳಿಗೆ ಇವತ್ತಿನ ನಮ್ಮ ಸಾಧನಾ ಮಹಿಳಾ ಚಾಲಕರ ಘಟಕ ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಶುಭಗಳಿಗೆ ಮುಂದಿನ 100 ವರ್ಷದ ಶತಮಾನಕ್ಕೆ ಸಾಟಿ ನೋಡ, ಯುಗಮಾನಕ್ಕೆ ಸಾಟಿ ನೋಡ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನೀವೆಲ್ಲ ಭಾಳ ವಿಚಾರವಂತರಿದ್ದೀರಿ, ಭಾಳ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದ್ರಿ, ಭಾಳ ಸಂತೋಷ ಆಯಿತು. ಈ ಎಲ್ಲ ಕಾರ್ಯಕ್ರಮ ನೋಡಿ ನನಗಂತರ ಹಿಂಗಾಗಿತ್ತಲೇವ, ನೀವೆಲ್ಲ ಕುಂತಿದ್ದು ಮಾತನಾಡೋದು, ಇವರೆಲ್ಲ ಅಧ್ಯಕ್ಷರು ಮಾತಾಡೋದು ಎಲ್ಲ ಕೇಳಿ ಎಷ್ಟು ಚಲೋ, ಎಷ್ಟು ಆನಂದ ಅನಿಸಿತ್ತಂದ್ರೆ, ಶಿವಯೋಗಿಗಳು ಯಾವಾಗ ಆನಂದ ಪಡ್ತಾರ್ರಿ, ಭಕ್ತರು ಯಾವಾಗ ಆನಂದ ಇರ್ತಾರೋ ಅವಾಗ ಆನಂದ ಪಡ್ತಾರೆ ಗುರುಗಳು. ಅಷ್ಟು ಆನಂದ ಆಗಿ ನನಗೆ ಅಂಕರ ಅದೇನು ತೊಟ್ಟಲ್ದಾಗ ಹಾಕಿ ತೂಗದಂಗೆ ಅನ್ಸಕತ್ತಿತ್ತು, ತೊಟ್ಟಲ್ದಾಗ ಹಾಕಿ ಹಿಂಗೆ ತೂಗದಂಗೆ ಅನ್ಸಕತ್ತಿತ್ತು. ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಆನಂದ ನೋಡಿ ಭಾಳ ಆನಂದ ಆಗಿತ್ತು, ಭಾಳ ಸಂತೋಷ ಆಯಿತು. ನಿಮ್ಮೆಲ್ಲ ಕಾರ್ಯಕ್ರಮ ಭಾಳ ಯಶಸ್ಸಾಗಿದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸಿ ಮುಂದೆ ಮಾಡ್ತಕ್ಕಂಥ ಕಾರ್ಯವನ್ನು ಏನೇನು ಆಗಬೇಕಾಗಿದೆ ಅವನ್ನೆಲ್ಲ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಭಾಳಷ್ಟು ಎಲ್ಲ ವ್ಯವಸ್ಥೆಯನ್ನು ಸವಲತ್ತುಗಳನ್ನು ನಿಮಗೆ ಒದಗಿಸಿ ನಮ್ಮ ರಾಜ್ಯಾಧ್ಯಕ್ಷರು ಒದಗಿಸಿಕೊಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲಾಸ್ಟ್ ಒಂದು ಮಾತು ಹೇಳ್ತೀನಿ, ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ, ಖುಷಿಯಾಗಿರಲಿ. ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. IT ಇರಲಿ BT ಇರಲಿ ವರ್ಕ್ ಮಾತ್ರ ವೆರೈಟಿ ಇರಲಿ. ಆಗ IT ಇರಲಿ BT ಇರಲಿ ವರ್ಕ್ ಮಾತ್ರ ವೆರೈಟಿ ಇರಲಿ. ಕಾಲೇ ಇರಲಿ ಕಾರೇ ಇರಲಿ ಬದುಕಿನ ಓಟ ನೀಟಾಗಿರಲಿ. ಕಾಲೇ ಇರಲಿ ಕಾರೇ ಇರಲಿ ಬದುಕಿನ ಓಟ ನೀಟಾಗಿರಲಿ. MLA ಇರಲಿ MP ಇರಲಿ, MLA ಇರಲಿ MP ಇರಲಿ, ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ, ದೇಶಕ್ಕೆ ಅನ್ನವನ್ನು ಹಾಕ್ತಕ್ಕಂಥ, ಆ ದೇಶದ ಗಡಿ ಕಾಯುವಂಥ ಆ ಯೋಧನಿಗಾಗಿ, ಆ ರೈತನಿಗಾಗಿ ಶ್ರಮಿಸ್ತಾ ಇರಲಿ. ನಮ್ಮೆಲ್ಲರ ಬದುಕನ್ನು ಬಂಗಾರಗೊಳಿಸಿಕೊಳ್ಳಲು, ನಮ್ಮೆಲ್ಲರ ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳಲು ಇಷ್ಟೆಲ್ಲ ನಿಂತ್ಕೊಂಡಿದ್ದೀವಿ, ಮಾತಾಡ್ತಾ ಇದ್ದೀವಿ ಅಂದರೆ ಅದು ಯೋಧರಿಗೆ ಸಲ್ಲಿಸ್ತಕ್ಕಂಥದ್ದು. MLA ಇರಲಿ MP ಇರಲಿ ಆ ರೈತನಿಗಾಗಿ ಯೋಧನಿಗಾಗಿ ಶ್ರಮಿಸ್ತಾ ಇರಲಿ. ಇಂಗ್ಲೀಷ್ ಇರಲಿ ಕಂಗ್ಲೀಷ್ ಇರಲಿ ಇಂಡಿಯಾಕ್ಕೆಂದು ಸಕ್ಸಸ್ ಇರಲಿ. ಬಾಗಲಕೋಟೆ ಅಂಬೇಡ್ಕರ್ ಭವನದಲ್ಲಿ ನಡೆದಿರ್ತಕ್ಕಂಥ ಮಹಿಳಾ ಚಾಲಕರ ಘಟಕದ ಉದ್ಘಾಟನಾ ಸಮಾರಂಭಕ್ಕೆ ಕೀರ್ತಿ ಸಿಗಲಿ, ಜಗ ಜಾಹೀರವಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸತ್ಯಂ ಶಿವಂ ಸುಂದರಂ. ಒಳ್ಳೆಯದು. ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡವರಿಲ್ಲ.